ಕೋಟ್ಯಂತರ ಅಭಿಮಾನಿಗಳನ್ನು ತೊರೆದ ನಟ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿಯೇ ರಾಜ್ಯ ಸರ್ಕಾರ ಪುನೀತ್ ಹೃದಯ ಜ್ಯೋತಿ ಯೋಜನೆ ಜಾರಿಗೆ ತಂದಿದೆ. ದುರಂತ ಅಂದ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯೇ ಇಲ್ಲದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇವಲ 2 ತಾಲೂಕಿನಲ್ಲಿ ಮಾತ್ರ ಈ ಯೋಜನೆ ಜಾರಿಯಲ್ಲಿದೆ. ಈ ಕುರಿತು ವಿಶೇಷ ವರದಿ ಇಲ್ಲಿದೆ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ 8 ತಾಲೂಕುಗಳಿಗಿಲ್ಲ ಪುನೀತ್ ಹೃದಯ ಜ್ಯೋತಿ ಭಾಗ್ಯ. ಯಲ್ಲಾಪುರ ಭಟ್ಕಳ ಜಾರಿಯಲ್ಲಿದೆ. ಜೋಯಿಡಾ ಸಿದ್ದಾಪುರಕ್ಕೆ ಈಗ ಮಂಜೂರಿ. ಹಠಾತ್ ಹೃದಯಾಘಾತಗಳನ್ನು ತಡೆಯಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಯುವರತ್ನ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಪುನೀತ್ ಹೃದಯ ಜ್ಯೋತಿ ಎಂಬ ಯೋಜನೆಯನ್ನ ಜಾರಿಗೆ ತಂದಿತ್ತು. ಈ ಯೋಜನೆಯ ಪ್ರಕಾರ ತೀವ್ರ ಹೃದಯಾಘಾತಕ್ಕೆ ಒಳಗಾಗುವ ಮುನ್ಸೂಚನೆ ಸಿಕ್ಕಿದ್ರೆ ಅಂತವರಿಗೆ ಟೆನೆಕ್ಟ್ ಪ್ಲೇಸ್ ಇಂಜೆಕ್ಷನ್ ಅನ್ನ ಉಚಿತವಾಗಿ ನೀಡಲಾಗುವುದು. ಈ ಇಂಜೆಕ್ಷನ್ಗೆ 45,000 ರೂಪಾಯಿ ಇದ್ದು ಈ ಯೋಜನೆಯ ಅಡಿಯಲ್ಲಿ ಉಚಿತವಾಗಿ ನೀಡುವುದಾಗಿತ್ತು. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಯೋಜನೆ 2 ತಾಲೂಕು ಆಸ್ಪತ್ರೆಗಳಲ್ಲಿದೆ. ಒಂದು ಯಲ್ಲಾಪುರ, ಮತ್ತೊಂದು ಭಟ್ಕಳದಲ್ಲಿದೆ. ಇದೀಗ ಈ ಯೋಜನೆ 3ನೇ ಹಂತದಲ್ಲಿ ಜಿಲ್ಲೆಯ ಜೋಯಿಡಾ, ಸಿದ್ದಾಪುರ ಸಹಿತ ರಾಜ್ಯದ 45 ಆಸ್ಪತ್ರೆಗಳಿಗೆ ಮಂಜೂರಾಗಿದೆ. ನಮ್ಮ ಜಿಲ್ಲೆಯ ಉಳಿದ 8 ತಾಲೂಕುಗಳಿಗೆ ಈ ಯೋಜನೆ ಇನ್ನು ಗಗನಕುಸುಮವಾಗಿದೆ. ನಮ್ಮಲ್ಲಿ ಕರ್ನಾಟಕ ಸರ್ಕಾರದಿಂದ ಹೊಸದಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯಾವುದೇ ಒಂದು ಪೇಷಂಟ್ಗೆ ನಮ್ಮಲ್ಲಿ ಹಾಸ್ಪಿಟಲ್ಗೆ ಎದೆನೋವು ಅಂತ ಬಂದವರಿಗೆ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಹಾರ್ಟ್ ಅಟ್ಯಾಕ್ ಆಗಿದ್ದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ವತಿಯಿಂದ ಉಚಿತವಾಗಿ ಈ ಒಂದು ಇಂಜೆಕ್ಷನ್ಗೆ ಆಲ್ಮೋಸ್ಟ್ 36,000ದಿಂದ 40,000 ಆಗುತ್ತೆ. ಅದನ್ನ ಕರ್ನಾಟಕ ಸರ್ಕಾರದಿಂದ ಫ್ರೀಯಾಗಿ ಕೊಟ್ಟಿದ್ದಾರೆ. ಯಾವುದೇ ಒಂದು ಪೇಷಂಟ್ಗೆ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಏನಾದ್ರು ECG ಏನಾದ್ರು ನಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಈ ಇಂಜೆಕ್ಷನ್ ಅನ್ನ ನಾವು ಉಚಿತವಾಗಿ ಕೊಟ್ಟು ಇಲ್ಲಿಂದ ನಾವು ಹಬ್ ಹಾಸ್ಪಿಟಲ್ ಜಯದೇವ ಹಾಸ್ಪಿಟಲ್ಗೆ ಹೃದಯ ತಜ್ಞರಿಗೆ ಮತ್ತೆ ಫರ್ದರ್ ಮ್ಯಾನೇಜ್ಮೆಂಟ್ಗೆ ಕಳಿಸ್ಕೊಡ್ತೀವಿ. ಸೊ ಎಲ್ಲ ಯಾರ ಹತ್ರನು ಇದ್ರಲ್ಲಿ 1 ರೂಪಾಯಿ ಆಗ್ಲಿ 1 ಪೈಸನು ಇದನ್ನ ಈಸ್ಕೊಳ್ಳಲ್ಲ. ಇದನ್ನ 36,000ದಿಂದ 40,000 ಆಗುವಂತ ಇಂಜೆಕ್ಷನ್ ಅನ್ನ ನಾವು ಫ್ರೀ ಆಫ್ ಕಾಸ್ಟ್ ಪ್ರತಿಯೊಬ್ಬರಿಗೂ ಕೊಡ್ತೀವಿ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯೂ ಇಲ್ಲ, ಪುನೀತ ಯೋಜನೆಯ ಭಾಗ್ಯವೂ ಇಲ್ಲ. ನಮ್ಮ ಜಿಲ್ಲೆಯ ಜನರ ದುಸ್ಥಿತಿ ಹೇಗಿದೆ ನೋಡಿ. ಒಂದೆಡೆ ದಶಕಗಳಿಂದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅನ್ನೋ ಕೂಗಾಗಿಯೇ ಉಳಿದಿದೆ. ಮತ್ತೊಂದೆಡೆ ಪ್ರಾಣ ಉಳಿಸುವ ಪುನೀತ ಹೃದಯ ಜ್ಯೋತಿ ಯೋಜನೆಯು ಜಿಲ್ಲೆಯ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲೂ ಇಲ್ಲ. ಎದೆ ನೋವು ಎಂದು ಬರುವವರಿಗೆ ಹೃದಯಾಘಾತ ಆಗಿದ್ರೆ ತರಬೇತಿ ಪಡೆದ ವೈದ್ಯರಿಂದ 45,000 ಮೌಲ್ಯದ ಚುಚ್ಚುಮದ್ದನ್ನ ಉಚಿತವಾಗಿ ನೀಡಿ ದೊಡ್ಡ ಆಸ್ಪತ್ರೆಗೆ ಕಳಿಸುವ ಈ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ 12 ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಬೇಕಿತ್ತು. ಯಾಕಂದ್ರೆ ಜಿಲ್ಲೆಯಲ್ಲಿ ಒಬ್ಬರು DM ಮುಗಿಸಿದ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಇಲ್ಲ, ಕ್ಯಾಥ್ ಲ್ಯಾಬ್ ಇಲ್ಲ. ಹೃದಯಾಘಾತವಾದರೆ 150 ಕಿಲೋಮೀಟರ್ ನೆರೆ ಜಿಲ್ಲೆಗೆ ಧಾವಿಸುವುದು ಅನಿವಾರ್ಯ. ಅಲ್ಲಿ ತಲುಪುವವರೆಗೂ ಜೀವ ಉಳಿದರೆ ಪುಣ್ಯ ಎಂಬಂತಹ ಪರಿಸ್ಥಿತಿ ಇದೆ. ಅಂತಹದ್ರಲ್ಲಿ ಸರ್ಕಾರದ ಯೋಜನೆಯು ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಜಾರಿಯಾಗುವುದಿಲ್ಲ. ಮೊದಲೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇರದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಪುನೀತ್ ಹೃದಯ ಜ್ಯೋತಿ ಯೋಜನೆಯನ್ನ ಜಾರಿಗೊಳಿಸಬೇಕಿತ್ತು. ಈ ಬಗ್ಗೆ ಸರ್ಕಾರ ಕೂಡ ಗಮನ ಹರಿಸಬೇಕಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯರು ಈ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಈ ಯೋಜನೆಯನ್ನು ಎಲ್ಲ ತಾಲೂಕುಗಳಿಗೂ ವಿಸ್ತರಿಸಬೇಕಿತ್ತು. ಆದರೆ ವೈದ್ಯರು ಹಾಗೆ ಮಾಡಲೇ ಇಲ್ಲ. ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.